Good morning, everybody. I am Dr. Suma Embar, Associate Professor of English, Government First Grade College, Kuvempu Nagar, Mysore. This is a video on the grammar component, framing questions. This is part 2. This is about asking WH questions. This grammar component has been prescribed for the Language English course of the second semester BA, BSc, BCom, BBA programs in the University of Mysore. Let us learn what is meant by WH questions. In the earlier video, we learnt the structure of yes or no questions. ಎಸ್ ಆರ್ ನೋ ಕ್ವೆಶನ್ಸ್ನ ಮಾಡೋದು ಹೇಗೆ ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ಈಗಾಗಲೇ ಕಲ್ತಿದ್ದೀವಿ. ಈ ವಿಡಿಯೋನಲ್ಲಿ WH ಕ್ವೆಶನ್ಸನ್ನು ಕೇಳೋದು ಹೇಗೆ ಅನ್ನೋದನ್ನು ಕಲಿಯೋಣ. WH ಕ್ವೆಶನ್ಸ್ ಏನಕ್ಕೆ ಬೇಕು ನಮಗೆ? ವಿ ನೀಡ್ WH ಕ್ವೆಶನ್ಸ್ ಟು ಆಸ್ಕ್ ಅಬೌಟ್ ಇನ್ಫಾರ್ಮೇಷನ್, ಟು ಗೆಟ್ ಫೀಲಿಂಗ್ಸ್, ಟು ಫೈಂಡ್ ರೀಸನ್ಸ್, ಟು ನೋ ಅಬೌಟ್ ಪೀಪಲ್, ಎಟ್ಸೆಟ್ರಾ. ಸೊ ಬೇಕಾದಷ್ಟು ಮಾಹಿತಿಗಳನ್ನು ಸಂಗ್ರಹಿಸೋದಕ್ಕೆ ಅಥವಾ ಬೇರೆ ವ್ಯಕ್ತಿಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಕಾರಣಗಳನ್ನು ತಿಳ್ಕೊಳ್ಳೋದಕ್ಕೆ WH ಕ್ವೆಶನ್ಸ್ನ ನಾವು ಕೇಳಬೇಕಾಗಿರುತ್ತೆ. ಎಲ್ಲ WH ಕ್ವೆಶನ್ ವಾಕ್ಯಗಳು ಕೂಡ WH ಪದಗಳಿಂದ ಶುರುವಾಗಿರುತ್ತೆ. ದೀಸ್ ಕ್ವೆಶನ್ಸ್ ಕೆನಾಟ್ ಬಿ ಆನ್ಸರ್ಡ್ ವಿತ್ ಜಸ್ಟ್ ಎಸ್ ಆರ್ ನೋ. ಕೇವಲ ಎಸ್ ಆರ್ ನೋ ಅಂತ ಉತ್ತರ ಕೊಟ್ಟು ಈ ಪ್ರಶ್ನೆಗಳಿಗೆ ಉತ್ತರ ಮುಗಿಸೋಕ್ಕಾಗೋದಿಲ್ಲ. ಏಕೆಂದರೆ ಉತ್ತರಗಳು ವಿವರಣಾತ್ಮಕವಾಗಿರಬೇಕು ಹಾಗೂ ಮಾಹಿತಿಯಿಂದ ಕೂಡಿರಬೇಕು. ಅಂತಹ ಮಾಹಿತಿಯನ್ನು ಬೇಕಾಗುವಂತಹ ಪ್ರಶ್ನೆಗಳನ್ನು WH ಕ್ವೆಶನ್ಸ್ ಅಂತ ಕರಿತೀವಿ. ಇಲ್ಲಿ ಕೆಳಗಡೆ WH ಪದಗಳ ಒಂದು ಲಿಸ್ಟನ್ನು ಕೊಡಲಾಗಿದೆ. ವಾಟ್, ವೆನ್, ವೇರ್, ವಿಚ್, ವೈ, ಹೂ, ಹೂಮ್, ಹೌ, ಹೌ ಮಚ್ ಆ್ಯಂಡ್ ಹೌ ಮೆನಿ. ಇಷ್ಟನ್ನು ನಾವು WH ಪದಗಳು ಅಂತ ಕರಿತೀವಿ. ಸೊ ಲೆಟ್ಸ್ ಲುಕ್ ಅಟ್ ದ ಸ್ಟ್ರಕ್ಚರ್ ಆಫ್ WH ಕ್ವೆಶನ್ಸ್. ಇನ್ ಎನಿ ಗಿವನ್ ಸೆಂಟೆನ್ಸ್, ಯೂಶಲಿ ದ ವರ್ಡ್ ಆರ್ಡರ್ ಈಸ್ ಸಬ್ಜೆಕ್ಟ್, ವರ್ಬ್ ಆ್ಯಂಡ್ ಆಬ್ಜೆಕ್ಟ್. ಒಂದು ವಾಕ್ಯದಲ್ಲಿರುವ 3 ಭಾಗಗಳಲ್ಲಿ ಒಂದು ಸಬ್ಜೆಕ್ಟು, ಒಂದು ವರ್ಬು, ಆಬ್ಜೆಕ್ಟ್ ಇರುತ್ತೆ. ಸೊ WH ಕ್ವೆಶನನ್ನು ನಾವು 2 ಥರ ಕೇಳ್ತೀವಿ. ಸಬ್ಜೆಕ್ಟ್ ಬಗ್ಗೆನ ಪ್ರಶ್ನೆ ಕೇಳ್ತೀವಿ, ಆಬ್ಜೆಕ್ಟ್ ಬಗ್ಗೆನೂ ಪ್ರಶ್ನೆನ ಕೇಳ್ತೀವಿ. ಸಬ್ಜೆಕ್ಟ್ ಬಗ್ಗೆ ಪ್ರಶ್ನೆ ಕೇಳಿದಾಗ ಆ ಪ್ರಶ್ನೆಗಳ ರಚನೆ ಹೇಗಿರುತ್ತೆ ಅನ್ನೋದು ಕೆಳಗಿನ ಟೇಬಲ್ನಲ್ಲಿ ಕೊಟ್ಟಿದೆ. ಲೆಟ್ಸ್ ಲುಕ್ ಅಟ್ ದ ಎಕ್ಸಾಂಪಲ್ಸ್ ಗಿವನ್ ಹಿಯರ್. ಇಟ್ ಈಸ್ ಬ್ಯೂಟಿಫುಲ್. ಇಲ್ಲಿ ಇಟ್ ಅನ್ನೋದು ಸಬ್ಜೆಕ್ಟು. ಇಟ್ ಅಂದರೆ ಅದು ಸುಂದರವಾಗಿದೆ. ಈ ಅದು ಅನ್ನೋದು ಉತ್ತರ ಬರುವ ರೀತಿಯಲ್ಲಿ ಒಂದು WH ಕ್ವೆಶನನ್ನು ಕೇಳಬೇಕಾಗಿದೆ. ಸೊ ಯಾವುದು ಸುಂದರವಾಗಿದೆ ಅಂತ ಪ್ರಶ್ನೆ ಕೇಳ್ತೀವಿ. ಯಾವುದು ಸುಂದರವಾಗಿದೆ ಅನ್ನೋ ಪ್ರಶ್ನೆಗೆ ಇಟ್ ಈಸ್ ಬ್ಯೂಟಿಫುಲ್ ಅನ್ನೋದು ಉತ್ತರ ಆಗುತ್ತೆ. ಸೊ ಇಲ್ಲಿ ಇಟ್ ಅನ್ನೋದ್ರ ಜಾಗದಲ್ಲಿ ಇಲ್ಲಿ ವಾಟ್ ಅನ್ನೋಂಥ ಪದ WH ಪದ ಬರ್ತಾ ಇದೆ. ಆದರೆ ಬೇರೆ ವಾಕ್ಯ ರಚನೆಯಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಈಸ್ ಬ್ಯೂಟಿಫುಲ್ ಹಾಗಾಗೆ ಇದೆ. ವಿತ್ ಕ್ವೆಶನ್ ಮಾರ್ಕ್ ಯು ರೈಟ್ ದಿಸ್, ಬಟ್ ದ ಕ್ವೆಶನ್ ವರ್ಡ್ ವಾಟ್ substitutes the subject it. That's all. In the second example also, you have the subject you. You can go now. The question is, who can go now? So, ನೀನು ಈಗ ಹೋಗಬಹುದು ಅನ್ನೋ ಪ್ರಶ್ನೆಯಲ್ಲಿ ವಾಕ್ಯದಲ್ಲಿ ಯು ಅನ್ನುವಂಥದ್ದು ಸಬ್ಜೆಕ್ಟ್ ಆಗಿರೋದ್ರಿಂದ ಆ ಸಬ್ಜೆಕ್ಟನ್ನು ಈ ಹೂ ಅನ್ನುವಂತಹ ಪ್ರಶ್ನೆಯ ಪದ ರೀಪ್ಲೇಸ್ ಮಾಡ್ತಾ ಇದೆ, ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೆ. ಯು ಈಸ್ ಸಬ್ಸ್ಟಿಟ್ಯೂಟೆಡ್ ಬೈ WH ವರ್ಡ್ ಹೂ. ಯಾರು ಹೋಗಬಹುದು ಈಗ ಅಂತ. ಯು ಕ್ಯಾನ್ ಗೋ ನೌ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ದ ಕ್ವೆಶನ್ ಹೂ ಕ್ಯಾನ್ ಗೋ ನೌ. ಇನ್ಸ್ಟೆಡ್ ಆಫ್ ಯು ವಿ ಆರ್ ರೈಟಿಂಗ್ ಹೂ. ಇನ್ ದೀಸ್ 2 examples we understand that WH word is just added at the beginning of the sentence instead of the subject. The word order is not changed. Now let's go to the second type of WH questions. They are about object or predicate. So object ಮತ್ತು predicate ನ
ಉತ್ತರವಾಗಿ ಹೊಂದಿರುವಂತಹ ಪ್ರಶ್ನೆಗಳನ್ನು ಕೇಳೋದು ಹೇಗೆ? ಅದರಲ್ಲೂ ಸಹ 3 ರೀತಿಯ ಪ್ರಶ್ನೆಗಳು ಇರುತ್ತವೆ. ಮೊದಲನೇದಾಗಿ, ವೆನ್ ದೆರ್ ಈಸ್ ಅ ಹೆಲ್ಪಿಂಗ್ ವರ್ಬ್ ಆರ್ ಆಕ್ಸಿಲರಿ ವರ್ಬ್ ಆರ್ ಮೋಡಲ್ ವರ್ಬ್, ಅಂದರೆ ಇಲ್ಲಿ ಬ್ರಾಕೆಟ್ನಲ್ಲಿ ಕೊಟ್ಟಿರುವಂತಹ ಹೆಲ್ಪಿಂಗ್ ವರ್ಬ್ಗಳು, ಆಕ್ಸಿಲರಿ ವರ್ಬ್ಗಳು, ಮೋಡಲ್ ವರ್ಬ್ಗಳು ಇವೆಲ್ಲವನ್ನು ನಾವು ಒಂದು ವಾಕ್ಯದಲ್ಲಿ ಹೊಂದಿರುವಾಗ ಆ ವಾಕ್ಯದಲ್ಲಿ ಆಬ್ಜೆಕ್ಟನ್ನ ಬಗ್ಗೆ ಒಂದು ಪ್ರಶ್ನೆ ಕೇಳುವಾಗ ಹೇಗೆ ಕೇಳೋದು? ಸೊ ಲೆಟ್ಸ್ ಲುಕ್ ಅಟ್ ದ ಎಕ್ಸಾಂಪಲ್ಸ್. ಶಿ ಕ್ಯಾನ್ ಸ್ಪೀಕ್ ಇಂಗ್ಲಿಷ್. ಇನ್ ದಿಸ್ ಸೆಂಟೆನ್ಸ್ ಕ್ಯಾನ್ ಈಸ್ ದ ಮೋಡಲ್ ವರ್ಬ್ ಆರ್ ಆಕ್ಸಿಲರಿ ವರ್ಬ್ ಆ್ಯಂಡ್ ಹಿಯರ್ ಈಸ್ ದ ಸಬ್ಜೆಕ್ಟ್. ಶಿ ಕ್ಯಾನ್ ಸ್ಪೀಕ್ ಇಂಗ್ಲಿಷ್. ಅವಳು ಇಂಗ್ಲೀಷನ್ನು ಮಾತನಾಡಬಲ್ಲಳು. ಸೊ ವಾಟ್ ಈಸ್ ದ ಕ್ವೆಶ್ಚನ್ ಫಾರ್ ದ್ಯಾಟ್? ವಾಟ್ ಕ್ಯಾನ್ ಶಿ ಸ್ಪೀಕ್? ಏನನ್ನು ಮಾತನಾಡಬಲ್ಲಳು? ಸೊ ಇಂಗ್ಲೀಷ್ ಅಂಡರ್ಲೈನ್ ಮಾಡಿರೋದ್ರಿಂದ ಈ ಆಬ್ಜೆಕ್ಟಿಗೆ ತಕ್ಕ ಒಂದು ಪ್ರಶ್ನಾರ್ಥಕ ಪದ ಇಲ್ಲಿ ಬಂದಿದೆ, ಮತ್ತು ಶಿ ಈ ಕಡೆ ಬಂದಿದೆ, ಕ್ಯಾನ್ ಅನ್ನೋದು ಈ ಕಡೆ ಬಂದಿದೆ. ದಟ್ ಮೀನ್ಸ್ ಶಿ ಆ್ಯಂಡ್ ಕ್ಯಾನ್ ಆರ್ ರಿವರ್ಸ್ಡ್ ಹಿಯರ್ ಇನ್ ದ ಕ್ವೆಶ್ಚನ್ ಫಾರ್ಮ್. ಕ್ಯಾನ್ ಕಮ್ಸ್ ಹಿಯರ್ ಆ್ಯಂಡ್ ಶಿ ಕಮ್ಸ್ ಹಿಯರ್. ವಾಟ್ ಕ್ಯಾನ್ ಶಿ ಸ್ಪೀಕ್? ಅವಳು ಏನನ್ನು ಮಾತನಾಡಬಲ್ಲಳು, ಏನನ್ನು ಹೇಳಬಲ್ಲಳು ಅನ್ನೋದಕ್ಕೆ ನಾವು ವಾಟ್ ಕ್ಯಾನ್ ಶಿ ಸ್ಪೀಕ್ ಅಂತ ನಾವು ವಾಕ್ಯ ರಚನೆ ಮಾಡ್ತೀವಿ. ದಿಸ್ ಇನ್ವರ್ಷನ್ ರೂಲ್ ಈಸ್ ಕಾಮನ್ ಫಾರ್ ಎಸ್ ಆರ್ ನೋ ಕ್ವೆಶನ್ಸ್ ಆಸ್ ವೆಲ್ ಆಸ್ WH questions. The only difference is you are adding the WH word here. We have already learned this inversion technique in the yes or no questions video. ಈ ಎರಡನೇ ಎಕ್ಸಾಂಪಲಲ್ಲಿ ನೋಡೋಣ. ದೇ ಆರ್ ಕಮಿಂಗ್ ಟುಡೇ. ಇಲ್ಲಿ ಆರ್ ಅನ್ನೋದು ಬಿ ಅನ್ನುವ ಫಾರ್ಮಿನ ವರ್ಬಿನ ಒಂದು ಫಾರ್ಮು. ವೆನ್ ಆರ್ ದೇ ಕಮಿಂಗ್ ಅಂತ ಪ್ರಶ್ನೆನ ಕೇಳ್ತೀವಿ. ದೇ ಆರ್ ಕಮಿಂಗ್ ಟುಡೇ, ಇವತ್ತು ಅವರು ಬರುತ್ತಿದ್ದಾರೆ. ಈ ಟುಡೇ ಅನ್ನೋದು ಅಂಡರ್ಲೈನ್ ಮಾಡಿರೋದ್ರಿಂದ ಆ ಟುಡೇ ಅನ್ನುವಂಥ ಪದ ಉತ್ತರವಾಗೋ ರೀತಿಯಲ್ಲಿ ನಾವು ಪ್ರಶ್ನೆಯ ಒಂದು ವರ್ಡನ್ನು ನಾವಿಲ್ಲಿ ಯೂಸ್ ಮಾಡ್ತಿದ್ದೀವಿ. ದ ಕ್ವೆಶನ್ ವರ್ಡ್ ಈಸ್ ವೆನ್. When are they coming? Here notice that they and are reversed here. They are inverted. And when is added here corresponding to the object here. When are they coming? The same inversion rule applies here. Similarly, in the third example, she is sitting in the room. So, is the helping verb, and this is helping verb is now in this position. Where is she sitting? Room is underlined, the object is underlined, so it refers to a place or a position. So the question word is where. Where is she sitting? ಎಲ್ಲಿ ಕುಳಿತುಕೊಂಡಿದ್ದಾಳೆ? ಇಲ್ಲಿ ಈಸ್ ಮತ್ತು ಶಿ ಅನ್ನೋದು ಇಂಟರ್ಚೇಂಜ್ ಅಥವಾ ರಿವರ್ಸ್ ಆಗಿರೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ವೇರ್ ಈಸ್ ಶಿ ಸಿಟ್ಟಿಂಗ್? In the fourth example, my bag is blue color. So here also is the be form of the verb, and my bag is singular, so is written here. And as we have seen earlier, the subject and the helping verb are interchanged here also. Bag comes here, is comes here. But this refers to the object blue color. Which color is the question word. Which, ಯಾವ ಅನ್ನುವಂತಹ ಪ್ರಶ್ನಾರ್ಥಕ ಪದವನ್ನು ನಾವಿಲ್ಲಿ ಬಳಸಿ ಪ್ರಶ್ನೆಯನ್ನು ಮಾಡ್ತೀವಿ. Which color is my bag? In the second type of question regarding the object, when do forms of the verbs are used, you remember that we also had 3 divisions in the yes or no questions. That is questions when there was be form, or when there was do form, or when there was possessive form. Similarly, here we have 3 types. First one we have already discussed in the earlier slide, that is be form. Now we are looking at the do form of the verb in the statement. Do forms include do, does, did. These 3 words are used in the sentence. They represent the do form. For these sentences, what is the structure of the question? So WH question ಅನ್ನು ಮಾಡೋದು ಹೇಗೆ? Do form of verb, helping verb ಇದ್ದಾಗ WH word is added first, then subject and do form of the verb
ಆರ್ ಇನ್ವರ್ಟೆಡ್. ಸಿಮಿಲರ್ ಟು ಅರ್ಲಿಯರ್ ಸ್ಲೈಡ್, ಅಲ್ಲಿ ಹೇಗೆ ಬಿ ಫಾರ್ಮ್ ಮತ್ತು ಸಬ್ಜೆಕ್ಟ್ ಇಂಟರ್ಚೇಂಜ್ ಆಯಿತೋ, ಇಲ್ಲಿ ಸಬ್ಜೆಕ್ಟ್ ಮತ್ತು ಡೂ ಫಾರ್ಮನ್ನು ನಾವು ಇಂಟರ್ಚೇಂಜ್ ಮಾಡ್ತಾ ಇದ್ದೀವಿ. ಲೆಟ್ಸ್ ಲುಕ್ ಅಟ್ ದ ಫಸ್ಟ್ ಎಕ್ಸಾಂಪಲ್ ಹಿಯರ್. ಶಿ ಸಿಂಗ್ಸ್ ವೆಲ್. ಸೊ ಇಲ್ಲಿ ಮೇನ್ ವರ್ಬ್ ವಿತ್ ಎಸ್ ಇದೆ, ನೋಟಿಸ್ ಮಾಡಿ. ಇಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇರೋದ್ರಿಂದ ಇಲ್ಲಿ ಸಿಂಗ್ ಪ್ಲಸ್ ಎಸ್ ಅಂತ ಅದಕ್ಕೆ ಸಮಾನ. ಅಂದರೆ ಈ ಸಿಂಗ್ ಅನ್ನುವಂಥ ಪದಕ್ಕೆ ಡಸ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ನ ಹಾಕಿದಾಗ ಈ ಮೇನ್ ವರ್ಬು ಬರ್ತಾ ಇದೆ. ದಿಸ್ ಸಿಂಗ್ಸ್ ಈಸ್ ಮೇಡ್ ಅಪ್ ಆಫ್ 2 verbs. ದಿಸ್ ಇಸ್ ದ ಹೆಲ್ಪಿಂಗ್ ವರ್ಬ್, ದಿಸ್ ಇಸ್ ದ ಮೇನ್ ವರ್ಬ್. ಸೊ ಯು ಕ್ಯಾನ್ ರೈಟ್ ಇಟ್ ಆಲ್ಸೋ ಲೈಕ್ ದಿಸ್. ಆ್ಯಂಡ್ ವೆಲ್, ಚೆನ್ನಾಗಿ ಹಾಡುತ್ತಾಳೆ. ಸೊ ಚೆನ್ನಾಗಿ ಅನ್ನೋ ಪದವನ್ನು ಅಂಡರ್ಲೈನ್ ಮಾಡಲಾಗಿರೋದ್ರಿಂದ ದ ಕ್ವೆಶನ್ ಈಸ್ ಹೌ, ಹೇಗೆ. ಹೌ ಡಸ್ ಶಿ ಸಿಂಗ್. ನಾವು how do we invert the subject and the verb? Only when you divide and write these 2 words in place of sings. ಸಿಂಗ್ಸ್ನ ಬದಲಾಗಿ ಈ ಥರ ನೀವು ಬರ್ಕೊಂಡಾಗ ನಿಮಗೆ ಅದು ಡಸ್ ಅನ್ನೋದು ಮತ್ತು ಶಿ ಅನ್ನುವಂಥ ಪ್ರೊನೌನನ್ನು ಇಂಟರ್ಚೇಂಜ್ ಮಾಡೋದಕ್ಕೆ ಈಸಿ ಆಗುತ್ತೆ. ಹಿಯರ್ ಯು ಕ್ಯಾನ್ ಈಸಿಲಿ ಇಂಟರ್ಚೇಂಜ್ ದೀಸ್ 2 ಆರ್ ರಿವರ್ಸ್ ದೀಸ್ 2 ಪೊಸಿಷನ್ಸ್. ಹೌ ಡಸ್ ಶಿ ಸಿಂಗ್. ಸೊ ನೀವು ಹೌ ಸಿಂಗ್ಸ್ ಶಿ ಅಂತ ನೀವು ಕೇಳೋದಕ್ಕಾಗೋದಿಲ್ಲ, ಇದನ್ನು ಬಿಡಿಸಿ ಬರ್ಕೊಳ್ಳೇಬೇಕು. ಬಿಡಿಸಿದಾಗ ಡಸ್ ಅನ್ನುವ ಹೆಲ್ಪಿಂಗ್ ವರ್ಬು ಸಿಂಗ್ ಅನ್ನುವಂಥ ಮೇನ್ ವರ್ಬ್ ಆಗಿ ಬಿಡಿಸ್ಕೊಂಡಾಗ ಮಾತ್ರವೇ ನಿಮಗಿಲ್ಲಿ ಹೆಲ್ಪಿಂಗ್ ವರ್ಬ್ ಸಿಗುತ್ತೆ. ಓನ್ಲಿ ಹೆಲ್ಪಿಂಗ್ ವರ್ಬ್ ಆ್ಯಂಡ್ ದ ಸಬ್ಜೆಕ್ಟ್ ಆರ್ ಟು ಬಿ ಇನ್ವರ್ಟೆಡ್. ಆ್ಯಂಡ್ ದಿಸ್ ರಿಮೈನ್ಸ್ ದ ಸೇಮ್. ದಿಸ್ ಮೇನ್ ವರ್ಬ್ ರಿಮೈನ್ಸ್ ದ ಸೇಮ್. ಇಟ್ ಡಸಂಟ್ undergo any change. Let's go to the second example. I play cricket. So I is first person singular, so we have this hidden do form of the verb which is given in bracket here. I play cricket ಅಂದರೆ I do play cricket ಅಂತಾನೆ ಅರ್ಥ. ಇಲ್ಲಿ do ಅನ್ನೋದು ಇದೆ, ಆದರೆ ಅಲ್ಲಿ ನಾವು ಬರ್ಕೊಳ್ಳೋದಿಲ್ಲ, ಕಲೋಕಿಯಲ್ಲಿ ಯೂಸ್ ಮಾಡೋದಿಲ್ಲ. ಹಾಗೂ ಇಲ್ಲಿ ಸಬ್ಜೆಕ್ಟ್ ಕ್ರಿಕೆಟ್ ಇದೆ. ನಾನು ಕ್ರಿಕೆಟ್ ಆಟವಾಡುತ್ತೇನೆ. ನಾನು ಏನನ್ನು ಆಡುತ್ತೇನೆ ಅಂತ ಕೇಳಬೇಕೀಗ, ಯಾಕೆಂದರೆ ಕ್ರಿಕೆಟ್ ಅಂಡರ್ಲೈನ್ ಮಾಡಿರೋದ್ರಿಂದ ವಾಟ್ ಡೂ ಐ ಪ್ಲೇ. ಸೊ ಡೂ ಅನ್ನೋದು ಇಲ್ಲಿ ಬಂದಿದೆ, ಐ ಅನ್ನೋದು ಈ ಕಡೆ ಬಂದಿದೆ. ಹೀ ಡಿಡ್ ಗೋ ಟು ಬ್ಯಾಂಗ್ಳೂರ್. ಸೊ ಇಲ್ಲಿ ವೆಂಟ್ ಅನ್ನುವಂಥ ಪಾಸ್ಟ್ ಟೆನ್ಸ್ ಇದೆ. ಈ ವೆಂಟ್ ಅನ್ನೋದು ಯಾವುದಕ್ಕೆ ಪಾಸ್ಟ್ ಟೆನ್ಸು? ಗೋಗೆ ಪಾಸ್ಟ್ ಟೆನ್ಸು. ಸೊ ಗೋ ಪಾಸ್ಟ್ ಟೆನ್ಸ್ ಹೆಂಗಾಯಿತು? ಡಿಡ್ ಅನ್ನೋದನ್ನು ಸೇರಿಸಿದ್ರಿಂದ ಪಾಸ್ಟ್ ಟೆನ್ಸ್ ಆಯಿತು. ಅಂದರೆ ಹೀ ವೆಂಟ್ ಟು ಬ್ಯಾಂಗ್ಳೂರ್ ಅಂದರೂ ಒಂದೇ, ಹೀ ಡಿಡ್ ಗೋ ಟು ಬ್ಯಾಂಗ್ಳೂರ್ ಅಂದರೂ ಒಂದೇ. ಸೊ ಹೀಗೆ ಬಿಡಿಸಿ ಬರ್ಕೊಳ್ಬೇಕು, ಯಾಕೆಂದರೆ ಡೂ ಫಾರ್ಮನ್ನು ನಾವಿಲ್ಲಿ ಮೊದಲು ಬರ್ಕೋಬೇಕಾಗುತ್ತೆ. ದೆನ್ ಯು ಕ್ಯಾನ್ ಈಸಿಲಿ ರಿವರ್ಸ್ ಆರ್ ಇನ್ವರ್ಟ್ ದ ಹೆಲ್ಪಿಂಗ್ ವರ್ಬ್ ಆ್ಯಂಡ್ ದ noun here. Here the helping verb comes here, the noun comes here. Where did he go? So Bangalore is the name of the place. So ಎಲ್ಲಿ ಅನ್ನುವ ಪ್ರಶ್ನಾ ಪದ ಇಲ್ಲಿ ಬಂದಿದೆ. Where did he go ಅನ್ನುವ ಪ್ರಶ್ನೆಯನ್ನು ನಾವು ರಚಿಸ್ತೀವಿ. Let's look at another example of the subject we. We sleep at 10 p.m. So ಇಲ್ಲಿ ಸಹ ಪ್ಲೂರಲ್ ವರ್ಬ್ ಇದೆ, ಯಾಕೆಂದರೆ ಇಲ್ಲಿ ಪ್ಲೂರಲ್ ಫಸ್ಟ್ ಪರ್ಸನ್ ಇದೆ. That means already the do verb is here, but it is hidden. We don't use it. It is understood. So we are putting it in bracket here. We do sleep at 10 p.m. So ಇಲ್ಲಿ ಸಮಯವನ್ನು ಸೂಚಿಸುವ ಆಬ್ಜೆಕ್ಟ್ ಇದೆ. This becomes the question here. ಯಾವಾಗ ಅಂತ ಪ್ರಶ್ನೆಯನ್ನು ಕೇಳ್ತೀವಿ. ಯಾವಾಗ ನಾವು ಮಲಗುತ್ತೇವೆ? So as usual, this do comes here and we comes here. These two are inverted. When do we sleep? ಅಂದರೆ ಇಲ್ಲಿ ಒಂದು ಸಮಯವನ್ನು ಸೂಚಿಸುವ ಆಬ್ಜೆಕ್ಟ್ ಇದ್ದಾಗ ವೆನ್ ಅನ್ನುವಂಥ ಪ್ರಶ್ನಾ ಪದವನ್ನು ಬಳಸ್ತೀವಿ. Now let's look at the third type of questions. When the possessive helping verb is used, how to ask the WH questions. ಈ ಪೊಸೆಸಿವ್ ಹೆಲ್ಪಿಂಗ್ ವರ್ಬ್ ಅಂದರೆ ಏನು ಅಂತ ನಾವು ಕಳೆದ ವಿಡಿಯೋನಲ್ಲಿ ನೋಡಿದ್ದೀವಿ. ಹ್ಯಾಸು, ಹ್ಯಾವ್, ಹ್ಯಾಡ್ ಈ 3 ರೀತಿಯ ಹೆಲ್ಪಿಂಗ್ ವರ್ಬ್ಸ್ ಇದ್ದಾಗ ಪೊಸೆಸಿವ್ ಹೆಲ್ಪಿಂಗ್ ವರ್ಬ್ಸು ನಾವು ಹೇಗೆ WH ಕ್ವೆಶ್ಚನ್ ಮಾಡೋದು ಅಂತ ನೋಡೋಣ. WH ವರ್ಡ್ ಈಸ್ ಆಡೆಡ್ ಆ್ಯಂಡ್ ದೆನ್ ದ ಸಬ್ಜೆಕ್ಟ್ ಆ್ಯಂಡ್ ಪೊಸೆಸಿವ್ ವರ್ಬ್ ಆರ್ ಇಂಟರ್ಚೇಂಜ್. ಫಸ್ಟು WH ವರ್ಡನ್ನು ಬರಿಬೇಕಾಗುತ್ತೆ.
ಅನಂತರ ಸಬ್ಜೆಕ್ಟ್ ಮತ್ತು ಪೊಸೆಸಿವ್ ವರ್ಬನ್ನು ಇಂಟರ್ಚೇಂಜ್ ಮಾಡಬೇಕಾಗುತ್ತೆ. ದ ರೂಲ್ ಈಸ್ ದ ಸೇಮ್, ವೆದರ್ ದಿಸ್ ಈಸ್ ಪೊಸೆಸಿವ್ ವರ್ಬ್ ಆರ್ ಹೆಲ್ಪಿಂಗ್ ವರ್ಬ್ ಆರ್ ಆಕ್ಸಿಲಿಯರಿ ವರ್ಬ್, be form of the verb or do form of the verb, that should be interchanged or reversed with the subject. The rule is the same for any kind of helping verb, but the main verb never shifts or changes its position. Now let's look at the examples one by one. I have made tea. What have I made is the question. ನಾನು ಟೀ ಅನ್ನು ಮಾಡಿದ್ದೇನೆ ಅನ್ನುವ ಪರ್ಫೆಕ್ಟ್ ಟೆನ್ಸ್ ಫಾರ್ಮ್ನ ನಾವಿಲ್ಲಿ ಬಳಸ್ತಾ ಇದ್ದೀವಿ. ಐ ಹ್ಯಾವ್ ಮೇಡ್ ಟೀ. ಇಲ್ಲಿ ಟೀಯನ್ನು ಮಾಡಿರೋದ್ರಿಂದ ಟೀ ಅನ್ನೋದು ವಾಟ್ ಅನ್ನುವ ಪ್ರಶ್ನೆಯಾಗಿ ಇಲ್ಲಿ ಬಂದಿದೆ. ನಾನು ಏನನ್ನು ಮಾಡಿದ್ದೇನೆ ಅಂತ ಕೇಳಬೇಕಾದಾಗ ವಾಟ್ ಅಂತ ಕೇಳ್ತೀವಿ. ವಾಟ್, ದೆನ್ ಹ್ಯಾವ್ ಕಮ್ಸ್ ಹಿಯರ್, ದೆನ್ ಐ ಕಮ್ಸ್ ಹಿಯರ್ ಆ್ಯಂಡ್ ಮೇಡ್. ವಾಟ್ ಹ್ಯಾವ್ ಐ ಮೇಡ್, ದಿಸ್ ಇಸ್ ದ ಮೇನ್ ವರ್ಬ್. ಅದನ್ನು ಯಾವುದೇ ಬದಲಾವಣೆ ಇಲ್ಲದೆ ಹಾಗೆ ಉಳಿಸ್ಕೋಬೇಕು. ಇವೆರಡು ಮಾತ್ರ ಇಂಟರ್ಚೇಂಜ್ ಆಗೋದು. ನೆಕ್ಸ್ಟ್ ಎಕ್ಸಾಂಪಲಲ್ಲಿ ನೋಡಿ, ಶಿ ಹ್ಯಾಸ್ ಗಾಟ್ ಕೋಲ್ಡ್. ಅವಳಿಗೆ ನೆಗಡಿ ಬಂದಿದೆ ಅಥವಾ ನೆಗಡಿಯನ್ನು ಹೊಂದಿರುತ್ತಾಳೆ ಅಂತ ಹೇಳುವಾಗ ಇಲ್ಲಿ ಹ್ಯಾಸ್ ಅನ್ನೋದು ಪೊಸೆಸಿವ್ ವರ್ಬ್ ಯಾಕೆ ಬಂದಿದೆ ಅಂದರೆ ಇಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿರೋದ್ರಿಂದ. ಇಲ್ಲಿ ಐ ಬಂದಾಗ ಹ್ಯಾವ್ ಬಂದಿದೆ, ಶಿ ಬಂದಾಗ ಹ್ಯಾಸ್ ಬಂದಿದೆ, ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಏನನ್ನು ಹೊಂದಿದ್ದಾಳೆ ಅವಳು ಅಂತ ಕೇಳಬೇಕಾದಾಗ ವಾಟ್ ಅನ್ನುವ ಪ್ರಶ್ನೆಯ ಪದ ಬಂದಿದೆ. ಆಸ್ ಯೂಶುವಲ್ ಆಸ್ ವಿ ಹ್ಯಾವ್ ಲರ್ನ್, ಶಿ ಕಮ್ಸ್ ಹಿಯರ್ ಆ್ಯಂಡ್ ಹ್ಯಾಸ್ ಕಮ್ಸ್ ಹಿಯರ್. ವಾಟ್ ಹ್ಯಾಸ್ ಶಿ ಗಾಟ್, ಅವಳಿಗೆ ಏನು ಬಂದಿದೆ ಅಥವಾ ಏನನ್ನು ಹೊಂದಿದ್ದಾಳೆ ಅನ್ನುವಾಗ ಈ ರೀತಿಯ ರಚನೆ ಬರುತ್ತೆ. ದೇ ಹ್ಯಾಡ್ ಡನ್ ವೆಲ್. ನಾವು ಲೆಟ್ಸ್ ಲುಕ್ ಅಟ್ ದ ಹೆಲ್ಪಿಂಗ್ ವರ್ಬ್ ಇನ್ ಪಾಸ್ಟ್ ಟೆನ್ಸ್. ಹ್ಯಾಡ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್, ಈ ಹೆಲ್ಪಿಂಗ್ ವರ್ಬ್ ಬಂದಾಗ ನಾವು ಸಬ್ಜೆಕ್ಟಿನ ಬಗ್ಗೆ ನೋಡಲೇಬೇಕಾಗಿಲ್ಲ. ಯಾಕೆಂದರೆ ಇದು ಯಾವುದೇ ರೀತಿಯ ಸಬ್ಜೆಕ್ಟ್ ಆಗಿರಲಿ ಹ್ಯಾಡ್ ಅನ್ನುವ ಪಾಸ್ಟ್ ಟೆನ್ಸಲ್ಲಿ ನಾವು ಅದನ್ನು ಬಳಸ್ತಿದ್ದೀವಿ. ಅದರಿಂದ ಇಟ್ ಈಸ್ ನಥಿಂಗ್ ಟು ಡೂ ವಿತ್ ದ ಸಬ್ಜೆಕ್ಟ್, ವೆದರ್ ಇಟ್ ಈಸ್ ಫಸ್ಟ್ ಪರ್ಸನ್ ಆರ್ ಸೆಕೆಂಡ್ ಪರ್ಸನ್ ಆರ್ ಥರ್ಡ್ ಪರ್ಸನ್ ಆರ್ ಸಿಂಗ್ಯುಲರ್ ಆರ್ ಪ್ಲೂರಲ್. ವೆನ್ ವಿ ಯೂಸ್ ಪಾಸ್ಟ್ ಟೆನ್ಸ್ ವಿ ಯೂಸ್ ಓನ್ಲಿ ಒನ್ ವರ್ಡ್, ಬಟ್ ವಿ ಹ್ಯಾವ್ ಟೂ ವರ್ಡ್ಸ್, ಹ್ಯಾಸ್ ಆ್ಯಂಡ್ ಹ್ಯಾವ್, ಇನ್ ಪ್ರೆಸೆಂಟ್ ಟೆನ್ಸ್. And we use this has only for he, she or it, which you have already learnt in the first semester. Subject verb agreement ಅಲ್ಲಿ ಕಲ್ತಿದ್ದೀರಾ. he, she, it ಬಂದಾಗ has ಬರುತ್ತೆ, ಮಿಕ್ಕಿದೆಲ್ಲ ಸಂದರ್ಭದಲ್ಲಿ have ಬರುತ್ತೆ. ಪಾಸ್ಟ್ ಟೆನ್ಸ್ ಆದರೆ ಹ್ಯಾಡ್ ಬರುತ್ತೆ. ಇಲ್ಲಿ ಅವರು ಚೆನ್ನಾಗಿ ಮಾಡಿದ್ದರು ಅಂತ ಅನ್ನುವಾಗ ಪಾಸ್ಟ್ ಪಾರ್ಟಿಸಿಪಲ್ ಆಗಿ ನಾವು ಹ್ಯಾಡ್ ಡನ್ ಅನ್ನುವಂಥ ವರ್ಬ್ ಫಾರ್ಮನ್ನು ನಾವು ಟೆನ್ಸ್ ಫಾರ್ಮನ್ನು ಬಳಸ್ತಾ ಇದ್ದೀವಿ. ಹ್ಯಾಡ್ ಅನ್ನೋದು ಇಲ್ಲಿ ಹೆಲ್ಪಿಂಗ್ ವರ್ಬ್, ಪೊಸೆಸಿವ್ ಹೆಲ್ಪಿಂಗ್ ವರ್ಬು. ಸೊ ನಾವು ಲುಕ್ ಎಟ್ ದ ಕ್ವೆಶನ್. ವೆಲ್, ಚೆನ್ನಾಗಿ ಅನ್ನೋದಕ್ಕೆ ಈಕ್ವಲೆಂಟ್ ಆದ ಕ್ವೆಶನ್ ಪದ ಹೌ. ಹೌ ಹ್ಯಾಡ್ ದೇ ಡನ್ ವೆಲ್, ಹೇಗೆ ಮಾಡಿದ್ದರು, ಅವರು ಹೇಗೆ ಮಾಡಿದ್ದರು. ಇಲ್ಲಿ ದೇ ಮತ್ತು ಹ್ಯಾಡ್ ಅನ್ನೋದು ಇಂಟರ್ಚೇಂಜ್ ಆಗುತ್ತೆ, ಡನ್ ಅನ್ನೋದು ಹಾಗೇ ಉಳ್ಕೊಂಡಿದೆ. ಹೌ ಅನ್ನುವಂಥ ಪ್ರಶ್ನೆಯ ಪದವನ್ನು ಬಳಸಿದ್ದೀವಿ. ಇನ್ ದ ನೆಕ್ಸ್ಟ್ ಎಕ್ಸಾಂಪಲ್, ಸೆಕೆಂಡ್ ಪರ್ಸನ್ ಇದೆ, ಸೊ ಇಲ್ಲಿ ಪ್ಲೂರಲ್ ಇದೆ. ಯು ಹ್ಯಾವ್ ಕಮ್ ಅಟ್ 10 AM. ನೀನು 10 ಗಂಟೆಗೆ ಬಂದಿದ್ದೀಯಾ. ಸೊ ಇಲ್ಲಿ ಸಮಯವನ್ನು ಸೂಚಿಸುವ ಆಬ್ಜೆಕ್ಟನ್ನು ಅಂಡರ್ಲೈನ್ ಮಾಡಲಾಗಿರೋದ್ರಿಂದ ಪ್ರಶ್ನೆ ವೆನ್ ಅನ್ನೋದ್ರಿಂದ ಶುರುವಾಗ್ತಿದೆ. ವೆನ್ ಹ್ಯಾವ್ ಯು ಕಮ್, ನೀನು ಯಾವಾಗ ಬಂದಿದ್ದೀಯಾ ಅಂತ ಕೇಳಬೇಕಾದಾಗ ವೆನ್, ಈ ಹ್ಯಾವ್ ಅನ್ನೋದು ಇಲ್ಲಿ ಬರುತ್ತೆ, ಯು ಅನ್ನೋದು ಈ ಕಡೆ ಬರುತ್ತೆ, ಕಮ್ ರಿಮೇನ್ಸ್ ಸೇಮ್. ಸೊ ದ ಕ್ವೆಶನ್ ಈಸ್ ವೆನ್ ಹ್ಯಾವ್ ಯು ಕಮ್. ಸೊ ಈ ರೀತಿಯ ರಚನೆಯನ್ನು ನಾವು ಮಾಡ್ತೀವಿ. Now let's look at the relationship between questions and tenses. ಸೊ ಯಾವುದೇ ಪ್ರಶ್ನೆ ಯಾವ ಟೆನ್ಸಲ್ಲಿ ಇರುತ್ತೆ ಅನ್ನೋದು ಆ ವಾಕ್ಯ ಸ್ಟೇಟ್ಮೆಂಟ್ ಯಾವ ಟೆನ್ಸಲ್ಲಿ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ವೆನ್ ಎ ಸ್ಟೇಟ್ಮೆಂಟ್ ಹ್ಯಾಸ್ ಟು ಬಿ ಕನ್ವರ್ಟೆಡ್ into a question, the tense of the statement remains unchanged. ಅಂದರೆ ಯಾವುದೇ ಸ್ಟೇಟ್ಮೆಂಟಲ್ಲಿ ಯಾವ ಟೆನ್ಸ್ ಇರುತ್ತೋ ಅದೇ ಟೆನ್ಸ್ನಲ್ಲಿ ನಾವು ಪ್ರಶ್ನೆಗಳನ್ನು ಮಾಡಬೇಕಾಗತ್ತೆ. ಟೆನ್ಸ್ನ ಚೇಂಜ್ ಮಾಡಲಿಕ್ಕೆ ಹೋಗಬಾರ್ದು. ಇಲ್ಲಿ ಕೆಲವು ಎಕ್ಸಾಂಪಲ್ಸ್ನ ಕೊಡಲಾಗಿದೆ. ಮೊದಲನೇ ಎಕ್ಸಾಂಪಲ್ ನೋಡೋಣ. ಐ ಆಮ್ ಗೋಯಿಂಗ್ ಟು ದ ಟೆಂಪಲ್. ನಾನು ದೇವಸ್ಥಾನಕ್ಕೆ ಹೋಗುತ್ತಿದ್ದೇನೆ ಅನ್ನೋದು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಪ್ರಶ್ನೆ ಕೂಡ
ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಲ್ಲೇ ಇರಬೇಕು. ಇದು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಇದ್ದರೆ ಇದು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸೇ ಇರುತ್ತೆ. ಆದರೆ ಇದು ಪ್ರಶ್ನೆ ಮತ್ತು ಇದು ಸ್ಟೇಟ್ಮೆಂಟ್ ಆಗಿರುತ್ತೆ. ಇಲ್ಲಿ ಟೆಂಪಲನ್ನು ಅಂಡರ್ಲೈನ್ ಮಾಡಿರೋದ್ರಿಂದ ಜಾಗವನ್ನು ಸೂಚಿಸುವ ಪದ ಆಬ್ಜೆಕ್ಟು. ಕ್ವೆಶ್ಚನ್ ದೇರ್ ಫೋರ್ ಈಸ್ ವೇರ್ ಅನ್ನುವ ಪ್ರಶ್ನಾ ಪದವನ್ನು ಬಳಸ್ತಿದ್ದೀವಿ. ಎಲ್ಲಿಗೆ ಹೋಗುತ್ತಿದ್ದೇನೆ? ಐ ಆಮ್ ಗೋಯಿಂಗ್ ಟು ಟೆಂಪಲ್. ನಾನು ಎಲ್ಲಿಗೆ ಹೋಗುತ್ತಿದ್ದೇನೆ ಅಂತ ಪ್ರಶ್ನೆ ಕೇಳೋದು ಹೀಗೆ. ವೇರ್ ಅನ್ನೋದನ್ನು ಬಳಸಲಾಗಿದೆ. ಇಲ್ಲಿ ಆ್ಯಮ್ ಮತ್ತು ಐ ಅವೆರಡನ್ನ ಇಂಟರ್ಚೇಂಜ್ ಮಾಡಿ ಇಲ್ಲಿ ಆ್ಯಮ್ ಮೊದಲು ಬಂತು, ಅನಂತರ ಐ ಬಂತು, ಗೋಯಿಂಗ್ ಅನ್ನೋದು ಹಾಗೆ ಉಳ್ಕೊಳ್ತು. ಇಲ್ಲಿ ಟೆನ್ಸಿನ ಬದಲಾವಣೆ ಆಗಿಲ್ಲ. ಇಲ್ಲಿ ಇವೆರಡು ಇಂಟರ್ಚೇಂಜ್ ಆಗೋದು ಆಗಿದೆ ಅಷ್ಟೇ. ಮತ್ತು ಪ್ರಶ್ನಾ ಪದ ಇಲ್ಲಿ ಬಂದಿದೆ, ವೇರ್ ಆ್ಯಮ್ ಐ ಗೋಯಿಂಗ್. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಹೀ ಮೇಕ್ಸ್ ಮೀ ಲಾಫ್. ಅವನು ನನ್ನನ್ನು ನಗುವಂತೆ ಮಾಡುತ್ತಾನೆ. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ ಮೇಕ್ಸ್ ಅನ್ನೋದು. ಇಲ್ಲಿ ಸಬ್ಜೆಕ್ಟ್ನ ಬಗ್ಗೆ ಪ್ರಶ್ನೆ ಅಂಡರ್ಲೈನ್ ಮಾಡಿರೋದ್ರಿಂದ ಯಾರು ನನ್ನನ್ನು ನಗಿಸುತ್ತಾನೆ ಅಥವಾ ಯಾರು ನನ್ನನ್ನು ನಗುವಂತೆ ಮಾಡುತ್ತಾನೆ ಅಂತ ಕೇಳಬೇಕು. ಸೊ ಸಬ್ಜೆಕ್ಟ್ ಬಗ್ಗೆ ನಾವು WH ಕ್ವೆಶ್ಚನ್ ಕೇಳುವಾಗ ವರ್ಡ್ ಆರ್ಡರ್ ಚೇಂಜ್ ಆಗೋದಿಲ್ಲ ಅಂತ ಆಗಲೇ ನಾವು ಸ್ಟಾರ್ಟಿಂಗಲ್ಲಿ ನೋಡಿದ್ದೀವಿ. ಸೊ ಹೀ ಅನ್ನುವ ಸಬ್ಜೆಕ್ಟ್ ಬಗ್ಗೆ ಪ್ರಶ್ನೆ ಕೇಳ್ತಿರೋದ್ರಿಂದ ಯಾರು ಅನ್ನುವ ಪದ ಆ್ಯಡ್ ಆಗುತ್ತೆಯೇ ಹೊರತು ಉಳಿದ ವಾಕ್ಯ ರಚನೆ ಹಾಗೆಯೇ ಉಳ್ಕೊಂಡಿದೆ. ಸೊ ವೆನೆವರ್ ದೇರ್ ಇಸ್ ಎ ಕ್ವೆಶ್ಚನ್ ರಿಗಾರ್ಡಿಂಗ್ ದ ಸಬ್ಜೆಕ್ಟ್, the word order is not inverted or reversed or anything. Only the question word is added. That's all. Who makes me laugh? Here, who replaces he. ಅಷ್ಟೇ. ನೆಕ್ಸ್ಟ್ ಮೂರನೇ ಎಕ್ಸಾಂಪಲ್ನಲ್ಲಿ ಶಿ ವಿಲ್ ಗೋ ನೌ. ಇದು ಸಿಂಪಲ್ ಫ್ಯೂಚರ್ ಟೆನ್ಸಲ್ಲಿದೆ. ಅವಳು ಈಗ ಹೋಗುತ್ತಾಳೆ. ಇನ್ನೇನು ಅವಳು ಈಗ ಹೋಗುತ್ತಾಳೆ ಅನ್ನುವಾಗ ನಾವು ವಿಲ್ ಅನ್ನುವ ಫ್ಯೂಚರ್ ಟೆನ್ಸನ್ನು ಬಳಸ್ತೀವಿ. ಇಲ್ಲಿ ನೌ ಅನ್ನುವ ಪದ ಅಂಡರ್ಲೈನ್ ಮಾಡಿರೋದ್ರಿಂದ ಅದು ಸಮಯವನ್ನು ಸೂಚಿಸುವ ಪದ ಆಗಿರೋದ್ರಿಂದ ವೆನ್ ವಿಲ್ ಶಿ ಗೋ. ಸೊ ವೆನ್ ಅನ್ನೋದ್ರಿಂದ ಶುರುವಾಗ್ತಿದೆ ವಾಕ್ಯ. ಶಿ ಮತ್ತು ವಿಲ್ ಅವೆರಡು ಇಂಟರ್ಚೇಂಜ್ ಆಗಿ ಇನ್ವರ್ಟ್ ಆಗಿ ವಿಲ್ ಮತ್ತು ಶಿ ಆಗಿದೆ. ಸೊ ದ ಕ್ವೆಶ್ಚನ್ ಬಿಕಮ್ಸ್ ವೆನ್ ವಿಲ್ ಶಿ ಗೋ. ಇದು ಸಹ ಸಿಂಪಲ್ ಫ್ಯೂಚರ್ ಟೆನ್ಸಲ್ಲಿ ಇದೆ. ಇವೆರಡು ಸಿಂಪಲ್ ಫ್ಯೂಚರ್ ಟೆನ್ಸ್. Then let's look at the fourth example. The dog ate the bread. ನಾಯಿಯು ಬ್ರೆಡ್ ಅನ್ನು ತಿಂದಿತು. Ate is in past tense, simple past tense, which can be divided and written as did plus it. ಇಲ್ಲಿ do ಫಾರ್ಮ್ ಇದೆ. eat ಅನ್ನೋದಕ್ಕೆ did ಹಾಕಿದಾಗ ನಿಮಗೆ past tense ಬರುತ್ತೆ. ಇದು ಪ್ರೆಸೆಂಟ್ ಟೆನ್ಸು, ಇದು past tense. did plus eat ಅನ್ನುವಂಥ ಎರಡು ಪದವಾಗಿ ಬರ್ಕೊಳ್ಬೇಕು. Then you add the question word for this object. First comes the question word, that is what. ಏನನ್ನು ತಿಂದಿತು ನಾಯಿ ಅಂತ ಕೇಳುವಾಗ ನಾವು ಏನು ಅನ್ನುವ ಪ್ರಶ್ನಾ ಪದವನ್ನು ಇಲ್ಲಿ ಕೇಳ್ತಾ ಇದ್ದೀವಿ. ವಾಟ್ ಡಿಡ್ ದ ಡಾಗ್ ಈಟ್. ಇಲ್ಲಿ ಡಿಡ್ ಅನ್ನೋದು ಈ ಕಡೆ ಬಂತು, ದ ಡಾಗ್ ಅನ್ನೋದು ಈ ಕಡೆ ಬಂತು. ಇವೆರಡು ಇಂಟರ್ಚೇಂಜ್ ಆಗಿದೆ ಅಥವಾ ರಿವರ್ಸ್ ಆಗಿದೆ ಪೊಸಿಷನ್ಸು. The question becomes, what did the dog eat? ನಾಯಿಯು ಏನನ್ನು ತಿಂದಿತು. In the last example, we have past perfect tense. He had played the role of Romeo. ಅವನು ರೋಮಿಯೋ ಪಾತ್ರವನ್ನು ನಟಿಸಿದ್ದನು ಅಂತ ನಾವು ಹೇಳ್ತೀವಿ. ರೋಮಿಯೋ ಪಾತ್ರವನ್ನು ನಟಿಸಿದ್ದನು ಅನ್ನೋದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸು. ಹ್ಯಾಡ್ ಮತ್ತು ಪ್ಲೇಡ್ ಅನ್ನೋದನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಇಲ್ಲಿ ಈ ಪ್ರಶ್ನೆ ನಾವು ರೋಮಿಯೋ ಅನ್ನುವಂತಹ ಆಬ್ಜೆಕ್ಟ್ನ ಬಗ್ಗೆ ಕೇಳಬೇಕಾಗಿರೋದ್ರಿಂದ ಯಾವ ರೋಲ್ನ ಅವನು ನಟಿಸಿದ ಅಂತ ಕೇಳಬೇಕಾಗಿರೋದ್ರಿಂದ ವಿಚ್ ಅನ್ನುವಂಥ ಪ್ರಶ್ನಾ ಪದವನ್ನು ಯೂಸ್ ಮಾಡಿದ್ದೀವಿ. ವಿಚ್ ರೋಲ್ ಹ್ಯಾಡ್ ಹಿ ಪ್ಲೇಡ್. ವಿಚ್ ರೋಲ್ ಹ್ಯಾಡ್ ಹಿ ಪ್ಲೇಡ್. ಸೊ ಇಲ್ಲಿ ಹ್ಯಾಡ್ ಮತ್ತು ಹಿ ಅವೆರಡು ಇಂಟರ್ಚೇಂಜ್ ಅಥವಾ ರಿವರ್ಸ್ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ದ ರೋಲ್ ಆಫ್ ರಿವರ್ಸಿಂಗ್ ಈಸ್ ಓನ್ಲಿ applicable to the helping verb and the main verb does not change its position. Main verb remains as it is and only the helping verb is reversed with the subject position. Let's come to the questions in the negative form, WH questions. Negatives are added to the helping verb in a statement.
Similarly, negatives are added to the helping verb in the questions also. The negatives are formed by adding not to the helping verb. As an example is given here, do plus not equals don't. Now let's look at the statements in negative. First one, I don't know Hindi. ನನಗೆ ಹಿಂದಿ ಗೊತ್ತಿಲ್ಲ. ಸೊ ಇದನ್ನು ಪ್ರಶ್ನೆ ರೂಪದಲ್ಲಿ ಕೇಳಬೇಕಾದಾಗ ಈ ಡೋಂಟ್ ಅನ್ನೋದು ಏನು ಚೇಂಜ್ ಆಗೋದಿಲ್ಲ, ಅದು ಹಾಗೆ ಉಳ್ಕೊಳ್ಳುತ್ತೆ. ಇದು ನೆಗೆಟಿವ್ ಹೆಲ್ಪಿಂಗ್ ವರ್ಬು ಹಾಗೆ ಉಳ್ಕೊಳ್ಳುತ್ತೆ. ನಾವು ಲುಕ್ ಅಟ್ ದ ಕ್ವೆಶ್ಚನ್ ಹಿಯರ್. ವಾಟ್ ಡೋಂಟ್ ಐ ನೋ? ನನಗೆ ಏನೂ ಗೊತ್ತಿಲ್ಲ, ನನಗೆ ಹಿಂದಿ ಗೊತ್ತಿಲ್ಲ, ನನಗೆ ಏನೂ ಗೊತ್ತಿಲ್ಲ. ಸೊ ಬಿಕಾಸ್ ಹಿಂದಿ ಈಸ್ ಅಂಡರ್ಲೈನ್, ದ ಕ್ವೆಶ್ಚನ್ ವರ್ಡ್ ಈಸ್ ವಾಟ್. ಸೆಕೆಂಡ್ ಒನ್, ವಿ ಆರ್ಂಟ್ ಗೋಯಿಂಗ್ ಟು ಬ್ಯಾಂಗ್ಳೂರ್. ನಾವು ಬೆಂಗಳೂರಿಗೆ ಹೋಗುತ್ತಿಲ್ಲ. ಈ ವಾಕ್ಯದಲ್ಲಿ ಬೆಂಗಳೂರು ಅನ್ನೋದನ್ನು ಅಂಡರ್ಲೈನ್ ಆಗಿದೆ. ಸೊ ಪ್ಲೇಸ್ನ ಅಂಡರ್ಲೈನ್ ಮಾಡಿರೋದ್ರಿಂದ ಕ್ವೆಶ್ಚನ್ ವರ್ಡ್ ಈಸ್ ವೇರ್. ಆ್ಯಂಡ್ ಅರ್ಂಟ್ ಅನ್ನೋದು ಹಾಗೆ ಉಳ್ಕೊಳ್ಳುತ್ತೆ. ಹಾಗೂ ಮೊದಲೇ ಹೇಳಿದಂತೆ ವರ್ಬ್ ಮತ್ತು ನೌನ್ ಫಾರ್ಮ್, ಪ್ರೊನೌನ್ ಏನಿದೆ ಅದೆರಡು ಇಂಟರ್ಚೇಂಜ್ ಆಗುತ್ತೆ. ಇದು ವರ್ಬ್ ಫಾರ್ಮ್, ಹೆಲ್ಪಿಂಗ್ ವರ್ಬ್, ನೌನ್ ಫಾರ್ಮ್ ಇವೆರಡು ಇಂಟರ್ಚೇಂಜ್ ಆಗುತ್ತೆ. ಇದು ಪ್ರಶ್ನೆ ರೂಪದಲ್ಲಿ ಬರುತ್ತೆ. ಹಾಗೂ ವರ್ಡ್ ಆರ್ಡರ್ ಮೊದಲೇ ಹೇಳ್ದಂಗೆ ಇನ್ವರ್ಷನ್ ಆಗಿದೆ. ಬಟ್ ಡೋಂಟ್, ಆರ್ಂಟ್ ಅನ್ನುವ ಎಲ್ಲ ನೆಗೆಟಿವ್ಗಳು ಹಾಗೇ ಉಳ್ಕೊಳ್ಳುತ್ತೆ. ನೆಗೆಟಿವ್ ಈಸ್ ಆ್ಯಡೆಡ್ ಟು ದಿಸ್ ಹೆಲ್ಪಿಂಗ್ ವರ್ಬ್ ವಿಚ್ ಡಸಂಟ್ ಚೇಂಜ್ ಎಟ್ ಆಲ್. The question is, where aren't we going? Where aren't we going? Now come to the next example. They won't come. ಇಲ್ಲಿ ದೇನ ಅಂಡರ್ಲೈನ್ ಮಾಡಲಾಗಿದೆ. ಇಲ್ಲಿ ವಿಲ್ಗೆ ನೆಗೆಟಿವು ವೋಂಟ್ ಅನ್ನೋದು. ಇಲ್ಲಿ ವೋಂಟ್ ಅಂತ ಅವರು ಬರುವುದಿಲ್ಲ ಅಂತ ನೆಗೆಟಿವ್ ಫಾರ್ಮಲ್ಲಿರುವ ಆಕ್ಸಿಲಿಯರಿ ಅಥವಾ ಮೋಡಲ್ ವರ್ಬ್ ಅಂತ ನಾವೇನು ಕರಿತೀವಿ ಅದು. ಇಲ್ಲಿ ಅವರು ಅನ್ನೋದಕ್ಕೆ ಯಾರು ಅನ್ನುವ ಪ್ರಶ್ನೆ ಬಂದಿದೆ. ಹೂ ವೋಂಟ್ ಕಮ್, ಸಬ್ಜೆಕ್ಟ್ ಬಗ್ಗೆ ಪ್ರಶ್ನೆ ಆಗಿರೋದ್ರಿಂದ ವರ್ಡ್ ಆರ್ಡರ್ ಡಸಂಟ್ ಚೇಂಜ್, ಓನ್ಲಿ ದೇ ಈಸ್ ರೀಪ್ಲೇಸ್ಡ್ ಬೈ ಹೂ. ನೆಕ್ಸ್ಟ್ ಎಕ್ಸಾಂಪಲ್, ಐ ಆಮ್ ಲೇಟ್. ಸೊ ವೈ ಆಮ್ ಐ ಲೇಟ್? ಸೊ ಯಾಕೆ ನಾನು ಲೇಟು ಅಂತ ನಾನು ಪ್ರಶ್ನೆ ಯಾಕೆ ಅಂತ ಕೇಳುವಾಗ ಇಲ್ಲಿ ಆಮ್ ಮತ್ತು ಐನ ಇನ್ವರ್ಷನ್ ಮಾಡಲಾಗಿದೆ. ವೈ ಆಮ್ ಐ late. In this example, he doesn't like idli. ಇಲ್ಲಿ he ಇರೋದ್ರಿಂದ ಇಲ್ಲಿ ಡಸಂಟ್ ಇದೆ. ಈ ಡಸಂಟ್ ಅನ್ನೋದು ನೆಗೆಟಿವ್ ಫಾರ್ಮಲ್ಲಿದೆ. ಡಸ್ ಅನ್ನುವಂಥ ಡೂ ಫಾರ್ಮಿನ ಒಂದು ಸಿಂಗ್ಯುಲರ್ ವರ್ಬ್ ನೆಗೆಟಿವಲ್ಲಿದೆ, ಅದು ಹಾಗೆ ಉಳ್ಕೊಳ್ಳುತ್ತೆ. ಹೀ ಇರೋದ್ರಿಂದ ಡಸಂಟ್ ಇದೆ. ಆ ನೆಗೆಟಿವ್ನ ಕ್ವಶನಲ್ಲಿ ಹಾಗೆ ಉಳಿಸ್ಕೊಳ್ಳಾಗಿದೆ. ವೈ ಡಸಂಟ್ ಹೀ ಲೈಕ್ ಇಡ್ಲಿ? ಡಸಂಟ್ ಮತ್ತು ಹಿ ಎರಡು ಇಲ್ಲಿ ಇನ್ವರ್ಷನ್ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಎಕ್ಸಾಂಪಲ್, ಮೂರ್ತಿ ಹ್ಯಾಸಂಟ್ ಕಮ್. ಮೂರ್ತಿ ಬಂದಿಲ್ಲ. ಸೊ ಮೂರ್ತಿ ಅನ್ನೋದು ಅಂಡರ್ಲೈನ್ ಮಾಡಿರೋದ್ರಿಂದ ಅದರ ಬದಲು ಇಲ್ಲಿ ಹೆಲ್ಪಿಂಗ್ ವರ್ಬ್ಗೆ ಮೊದಲು ನಾವಿಲ್ಲಿ WH ವರ್ಡ್ ಹೂ ಅನ್ನೋದನ್ನು ನೋಡ್ತಾ ಇದ್ದೀವಿ. ಯಾರೂ ಬಂದಿಲ್ಲ. ಸೊ ಇಲ್ಲಿ ಹ್ಯಾಸಂಟ್ ರಿಮೇನ್ಸ್ ಸೇಮ್ ಇನ್ ದ ಕ್ವೆಶನ್ ಫಾರ್ಮ್ ಆಲ್ಸೋ. ಮೂರ್ತಿ ಹ್ಯಾಸಂಟ್ ಕಮ್ ಬಿಕಮ್ಸ್ ಹೂ ಹ್ಯಾಸಂಟ್ ಕಮ್, ಯಾರೂ ಬಂದಿಲ್ಲ ಅಂತ ನೆಗೆಟಿವ್ ಫಾರ್ಮು ಹಾಗೇ ಉಳ್ಕೊಂಡಿದೆ. ಓನ್ಲಿ ಕ್ವೆಶನ್ ವರ್ಡ್ಸ್ ಆರ್ ಆ್ಯಡೆಡ್ ಹಿಯರ್. Now let's have a comparison between the earlier yes or no questions and the WH questions which we learned in this video. ಮೊದಲಿನ ವಿಡಿಯೋನಲ್ಲಿ ಎಸ್ ಆ್ಯಂಡ್ ನೋ ಕ್ವೆಶನ್ಸ್ನ ಫಾರ್ಮ್ ಮಾಡೋದು ಹೇಗೆ ಅಂತ ನೋಡಿದ್ವಿ. ಈಗ WH ಕ್ವೆಶನ್ಸ್ನ ನೋಡೋಣ. ಅದಕ್ಕೂ ಇದಕ್ಕೂ ಇರುವಂತಹ ಸಂಬಂಧ ಅಥವಾ ಹೋಲಿಕೆ ಏನು ಅನ್ನೋದನ್ನು ನೋಡೋಣ. ಸೊ ಎರಡಕ್ಕೂ ಕಾಮನ್ ಆಗಿರೋದು ಏನಪ್ಪ ಅಂದರೆ ದ ರೂಲ್ ಆಫ್ ಇನ್ವರ್ಷನ್. ಎಲ್ಲ ರೂಲ್ಸು ಕಾಮನ್ ಆಗಿರುತ್ತೆ. ಓನ್ಲಿ WH ವರ್ಡ್ ಈಸ್ ಆ್ಯಡೆಡ್ ಟು ದ WH ಕ್ವೆಶನ್ ಅಷ್ಟೇ. ನಾವು ಲೆಟ್ಸ್ ಗೋ ಟು ದ ಎಕ್ಸಾಂಪಲ್ಸ್ ಒನ್ ಬೈ ಒನ್. ನಾವು ಫಸ್ಟ್ ಎಕ್ಸಾಂಪಲ್ ಈಸ್ ಐ ಆಮ್ ಗೋಯಿಂಗ್ ಟು ಬ್ಯಾಂಗ್ಳೂರ್. ದಿಸ್ ಇಸ್ ಅ ಸ್ಟೇಟ್ಮೆಂಟ್. ನಾನು ಬೆಂಗಳೂರಿಗೆ ಹೋಗುತ್ತಿದ್ದೇನೆ. ಸೊ ಇದನ್ನು ಎಸ್ ಆರ್ ನೋ ಕ್ವೆಶನ್ ಮಾಡಬೇಕಾದ್ರೆ ಹೇಗೆ ಮಾಡಬೇಕು? ನಾನು ಬೆಂಗಳೂರಿಗೆ ಹೋಗುತ್ತಿದ್ದೇನೆಯಾ ಅಥವಾ ಹೋಗುತ್ತಿದ್ದೇನಾ ಅಂತ ಪ್ರಶ್ನೆ ಕೇಳಬೇಕಾಗತ್ತೆ. ಹೌದು ಅನ್ನೋ ಉತ್ತರ ಅಥವಾ ನೋ ಅನ್ನೋ ಉತ್ತರ ಬರಬೇಕಾಗಿರೋದ್ರಿಂದ. ಸೊ ಇಲ್ಲಿ ಎಸ್ ಆರ್ ನೋ ಕ್ವೆಶನಲ್ಲಿ
ಹೆಲ್ಪಿಂಗ್ ವರ್ಬಿಂದಾನೇ ಶುರುವಾಗುತ್ತೆ ಪ್ರಶ್ನೆಗಳು ಅನ್ನೋದನ್ನು ನಾವು ಹಿಂದಿನ ವಿಡಿಯೋನಲ್ಲಿ ನೋಡಿದ್ದೀವಿ. ಈ ಆ್ಯಮ್ ಮತ್ತು ಐ ಅನ್ನೋದೆರಡು ಇಂಟರ್ಚೇಂಜ್ ಆಗುತ್ತೆ, ಉಳಿದಿದ್ದೆಲ್ಲ ಹಾಗೆ ಉಳ್ಕೊಂಡಿರೋದನ್ನು ನೋಡ್ತಾ ಇದ್ದೀವಿ. ದಿಸ್ ಇಸ್ ಎ ಕಾಮನ್ ರೂಲ್ ವಿಚ್ ವಿ ಹ್ಯಾವ್ ಆಲ್ರೆಡಿ ಅಂಡರ್ಸ್ಟುಡ್. ಸೊ ಐ ಆಮ್ ಗೋಯಿಂಗ್ ಬಿಕಮ್ಸ್ ಆಮ್ ಐ ಗೋಯಿಂಗ್ ಟು ಬ್ಯಾಂಗ್ಳೂರ್ ಅಂತ ಎಸ್ ಆರ್ ನೋ ಕ್ವೆಶ್ಚನ್ ಆಗಿದೆ. ಈ ವಾಕ್ಯದಲ್ಲಿ ನೋಡಿ, ವೇರ್ ಆಮ್ ಐ ಗೋಯಿಂಗ್, ನಾನು ಎಲ್ಲಿಗೆ ಹೋಗುತ್ತಿದ್ದೇನೆ ಅನ್ನೋದಕ್ಕೆ ಎಸ್ ಆರ್ ನೋ ಅನ್ನೋ ಪ್ರಶ್ನೆ ಉತ್ತರವನ್ನು ಕೊಡೋಕ್ಕಾಗೋದಿಲ್ಲ. ಇದು ಎಸ್ ಆರ್ ನೋ ಕ್ವೆಶ್ಚನ್ ಅಲ್ಲ, ದಿಸ್ ಈಸ್ ಎ WH ಕ್ವೆಶ್ಚನ್. ಎಲ್ಲಿಗೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗ್ತಿದೆ. ಸೊ ವೇರ್ ಅನ್ನೋದನ್ನು ಬರೆದ ನಂತರ ಈ ಐ ಆಮ್ ಅನ್ನೋದು ಆಮ್ ಐ ಆಗಿ ಇಂಟರ್ಚೇಂಜ್ ಆಗಿ ನಂತರ ಇಲ್ಲಿ ಮೇನ್ ವರ್ಬನ್ನು ಇಲ್ಲಿ ಬರೆಯಲಾಗಿದೆ. ಸೊ ಫಾರ್ ದ WH question, you cannot give either yes or no as an answer. You have to give this as an answer. So this is a WH question. He is singing. This is a statement. Is he singing is an yes or no question. The pronoun and helping verb are reversed in the question form. Is he singing? In the WH question, this WH word is added before this is. Who is singing? ಯಾರು ಹಾಡುತ್ತಿದ್ದಾರೆ ಅನ್ನುವಾಗ ವರ್ಡ್ ಆರ್ಡರ್ ಚೇಂಜ್ ಆಗಲ್ಲ. ಇನ್ಸ್ಟೆಡ್ ಆಫ್ ಹಿ ವಿ ಆರ್ ರೈಟಿಂಗ್ ಹೂ ಅಷ್ಟೇ. ಯಾವನು ಅನ್ನೋದ್ರ ಬದಲು ಯಾರು ಅಂತ ಆಗಿದೆ. ಬಿಕಾಸ್ ದಿಸ್ ಈಸ್ ಎ ಸ್ಟೇಟ್ಮೆಂಟ್ ವೇರ್ ದ ಸಬ್ಜೆಕ್ಟ್ ಈಸ್ ಹೈಲೈಟೆಡ್ ಬೇಸ್ಡ್ ಆನ್ ವಿಚ್ ವಿ ಆರ್ ಫ್ರೇಮಿಂಗ್ ದ ಕ್ವೆಶ್ಚನ್. ದ WH word is added without changing the word order. In the third example, they work hard. ಇಲ್ಲಿ ವರ್ಕ್ ಅನ್ನೋದು ಪ್ಲೂರಲ್ ವರ್ಬು, ಬಿಕಾಸ್ ದೇ ಅನ್ನುವಂಥ ಥರ್ಡ್ ಪರ್ಸನ್ ಪ್ಲೂರಲ್ ಇದೆ. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ ಡೂ ಅನ್ನೋದು ಅಂಡರ್ಸ್ಟುಡ್ಡು ಬ್ರ್ಯಾಕೆಟಲ್ಲಿ ಕೊಟ್ಟಿದೆ, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ನೆಸೆಸರಿ ಫಾರ್ ಫ್ರೇಮಿಂಗ್ ಕ್ವೆಶನ್ಸ್. ಆ್ಯಂಡ್ ಯು ಸ್ಟಾರ್ಟ್ ದ ಕ್ವೆಶನ್, ಎಸ್ ಆರ್ ನೋ ಕ್ವೆಶನ್, ವಿತ್ this helping verb by inverting these two. They do ಅನ್ನೋದು do they ಆಗಿದೆ. ಇಲ್ಲಿ do they work hard, ಇಲ್ಲಿ ಥರ್ಡ್ ಪರ್ಸನ್ ಪ್ಲೂರಲ್ ಆದ ಈ ಸಬ್ಜೆಕ್ಟು ಹಾಗೂ ಈ ಹೆಲ್ಪಿಂಗ್ ವರ್ಬು ಎರಡು ಇಂಟರ್ಚೇಂಜ್ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ. do they work hard, this is an yes or no question. In this WH question you are adding the WH word how. ಹಾರ್ಡ್ ಅನ್ನೋದು ಇಲ್ಲಿ ಅಂಡರ್ಲೈನ್ ಮಾಡಿರೋದ್ರಿಂದ ಆಬ್ಜೆಕ್ಟ್ಗೆ ಅವರು ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ, ಅವರು ಹೇಗೆ ಕೆಲಸವನ್ನು ಮಾಡುತ್ತಾರೆ ಅನ್ನೋದು ಪ್ರಶ್ನೆ ಆಗಬೇಕಾಗಿದೆ. ಸೊ ಇಲ್ಲಿ ಹೇಗೆ ಅನ್ನುವಂತಹ ಕ್ವೆಶ್ಚನ್ ವರ್ಡನ್ನು ಆ್ಯಡ್ ಮಾಡಲಾಗಿದೆ. ಹೌ ಡು ದೇ ವರ್ಕ್ ಹಾರ್ಡ್. ಸೊ ಇಲ್ಲಿ ನೀವು ಬೇಸಿಕಲಿ ಇನ್ವರ್ಷನ್ ಏನಾಗಿದೆ ಅದು ಹಾಗೇ ಉಳ್ಕೊಂಡಿರೋದನ್ನ ನೋಡ್ತಿದ್ದೀವಿ. ಅದರ ಹಿಂದೆ ಅಂದರೆ ಸ್ಟಾರ್ಟಿಂಗಲ್ಲಿ ಹೌ ಅನ್ನುವಂಥ, ಹೂ ಅನ್ನುವಂಥ, ವೇರ್ ಅನ್ನುವಂತಹ ಕ್ವೆಶ್ಚನ್ ವರ್ಡ್ಸನ್ನು ನಾವು ಆ್ಯಡ್ ಮಾಡಿರೋದನ್ನು ನೋಡ್ತೀವಿ. ದೇರ್ ಇಸ್ ದ ಇನ್ವರ್ಷನ್ ಹಿಯರ್ ವಿಚ್ ಈಸ್ ಕಾಮನ್ ಫಾರ್ ಬೋತ್ ಎಸ್ ಆರ್ ನೋ ಕ್ವೆಶ್ಚನ್ ಆರ್ ದ WH ಕ್ವೆಶ್ಚನ್. Now here I have given you a set of statements which are supposed to be converted into questions based on the underlined words given in the statements in the left side box. Look at the first statement here. Dad is cooking rice. ತಂದೆ ಅಕ್ಕಿಯನ್ನು ಅಥವಾ ಅನ್ನವನ್ನು ಬೇಯಿಸುತ್ತಿದ್ದಾನೆ. ಇಲ್ಲಿ ರೈಸ್ ಅನ್ನೋದನ್ನು ಅಂಡರ್ಲೈನ್ ಮಾಡಿರೋದ್ರಿಂದ ಏನನ್ನ ಅನ್ನುವ ಪ್ರಶ್ನೆಯಾಗಿ ಇದನ್ನು ಕನ್ವರ್ಟ್ ಮಾಡಲಾಗಿದೆ. ವಾಟ್ ಈಸ್ ಡ್ಯಾಡ್ ಕುಕಿಂಗ್? ಈಸ್ ಮತ್ತು ಡ್ಯಾಡ್ ಎರಡು ಇಂಟರ್ಚೇಂಜ್ ಆಗಿರೋದನ್ನ ನಾವಿಲ್ಲಿ ನೋಡ್ತಿದ್ದೀವಿ. ಸೊ ಇದಿಷ್ಟು ಎಕ್ಸಾಂಪಲ್ಸು ನಿಮಗೆ ಸೆಲ್ಫ್ ಸ್ಟಡಿಗೆ ಅಂತ ಕೊಟ್ಟಿರುವಂಥದ್ದು. ಇನ್ನು ನಿಧಾನವಾಗಿ ಓದ್ಕೊಂಡು ಅಂಡರ್ಲೈನ್ ವರ್ಡ್ಗೆ ಯಾವ ಕ್ವಶನ್ ಬರ್ಬೋದು ಅನ್ನೋದಕ್ಕೆ ಇಲ್ಲಿ ಆಲ್ರೆಡಿ ಕ್ಲೂಸ್ನ ಕೊಟ್ಟಾಗಿದೆ. ನೀವು ವಾಕ್ಯವನ್ನು ಕಂಪ್ಲೀಟ್ ಮಾಡಿ ಬರೆಯಿರಿ. ಇದು ಸಹ ಸೆಲ್ಫ್ ಸ್ಟಡಿ ಎಕ್ಸಸೈಸಸ್ಸು. ಹಿಯರ್ ಈಸ್ ಎ ಡೈಲಾಗ್ ಬಟ್ ಆಲ್ ದ ಕ್ವೆಶನ್ಸ್ ಆರ್ ಮಿಸ್ಸಿಂಗ್ ಆ್ಯಂಡ್ ಓನ್ಲಿ ದ ಆನ್ಸರ್ಸ್ ಆರ್ ಗಿವನ್. ಲುಕ್ ಅಟ್ ದ ಫಸ್ಟ್ ಒನ್. There is some question which is missing here. The answer is given.
What should be the question? You please write it. The answers are, my name is Suma, my house is in Kuvempunagar, I joined this college in 2018, I like English movies, I usually come by bus. ಸೊ ಇಲ್ಲಿ 5 ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರಗಳನ್ನು ಇಲ್ಲಿ ಕೊಡಲಾಗಿದೆ. ನೀವು ಅದಕ್ಕೆ ಸೂಕ್ತವಾದ ಪ್ರಶ್ನೆಗಳನ್ನು ನೀವಿಲ್ಲಿ ಬರೀಬೇಕು. Here is a lovely picture of a village fair. ಒಂದು ಹಳ್ಳಿಯ ಸಂತೆ ಅಥವಾ ಜಾತ್ರೆಯ ಚಿತ್ರ ಕೂಡ ಇದ್ದಿರ್ಬೋದು. ಇದು ಗೂಗಲ್ ಇಮೇಜಸ್ನಿಂದ ತಗೊಳ್ಳಲಾಗಿದೆ. ಈ ಚಿತ್ರದನ್ನು ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನೀವು ಕೇಳೋದಕ್ಕೆ ಟ್ರೈ ಮಾಡಿ. ಏಕೆಂದರೆ ನಾವು ಸುತ್ತ ನೋಡುವ ಪ್ರಪಂಚದಲ್ಲಿ ನಾವು ನೋಡುವ ವಸ್ತುಗಳು, ಘಟನೆಗಳು, ಮನುಷ್ಯರನ್ನು ನೋಡ್ತಾ ಇದ್ದಂಗೆ ನಮಗೆ ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಮೂಡ್ತಾ ಇರುತ್ತವೆ. ಹಾಗೆ ಈ ಚಿತ್ರವನ್ನು ನೋಡಿದಾಗ ನಿಮಗೆ ಅನೇಕ ಪ್ರಶ್ನೆಗಳು ಮೂಡಿರುತ್ತೆ. ಅದರಲ್ಲಿ WH ಕ್ವೆಶನ್ಸು ಏನೇನಿರ್ಬೋದು ಅಂತ ಒಂದು ಲಿಸ್ಟ್ ಮಾಡಿ. ಇಲ್ಲೊಂದೆರಡು ಎಕ್ಸಾಂಪಲ್ ಕೊಡಲಾಗಿದೆ. ಹೂ ಈಸ್ ಸೆಲ್ಲಿಂಗ್ ಬಲೂನ್ಸ್, ಬಲೂನ್ಗಳನ್ನು ಯಾರು ಮಾರುತ್ತಿದ್ದಾರೆ. ವಾಟ್ ಈಸ್ ದ ಬಾಯ್ ಬೈಯಿಂಗ್, ಹುಡುಗ ಏನನ್ನು ಕೊಂಡುಕೊಳ್ಳುತ್ತಿದ್ದಾನೆ. ಸೊ ಅದೇ ರೀತಿ ಅನೇಕ ಪ್ರಶ್ನೆಗಳನ್ನು ನೀವು ಕೇಳೋದಕ್ಕೆ ಸಾಧ್ಯ ಇದೆ. ನೀವು ಟ್ರೈ ಮಾಡಿ. ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವೆಶನ್ಸನ್ನು ಫ್ರೇಮ್ ಮಾಡೋದಕ್ಕೆ ನೀವು ಪ್ರಯತ್ನ ಪಡಿ. So here are few examples from the previous year's question paper, that is April-May 2019 question paper. ಅಲ್ಲಿ ಈ ಪ್ರಶ್ನೆಗಳನ್ನು ಕೊಡಲಾಗಿದೆ ಹೋದ ವರ್ಷದ ಪ್ರಶ್ನಾ ಪತ್ರಿಕೆಯಲ್ಲಿ. This is how the questions appear in the question paper. Change the following as directed. Shakespeare wrote The Tempest in 1642. ಇಲ್ಲಿ ಶೇಕ್ಸ್ಪಿಯರ್ನ ಅಂಡರ್ಲೈನ್ ಮಾಡಲಾಗಿರೋದ್ರಿಂದ ಸಬ್ಜೆಕ್ಟ್ ಬೇಸ್ಡ್ ಕ್ವೆಶನ್ನು. ಸೊ ನೋ ವರ್ಡ್ ಆರ್ಡರ್ is changed, just this is replaced by the question word ashtane. So question becomes, who wrote The Tempest in 1642. So ಶೇಕ್ಸ್ಪಿಯರ್ ಅನ್ನೋ ಉತ್ತರ ಆದರೆ ಅದಕ್ಕೆ ಸೂಕ್ತ ಪ್ರಶ್ನಾ ರೂಪ ಇಲ್ಲಿದೆ. ಇದೆಲ್ಲವೂ ಹಾಗಾಗಿ ಉಳ್ಕೊಳ್ಳುತ್ತೆ. ಹೂ ರೋಡ್ ದ ಟೆಂಪೆಸ್ಟ್ ಇನ್ 1642. ನೆಕ್ಸ್ಟ್ ಪ್ರಶ್ನೆಯಲ್ಲಿ, ದ ಸಮ್ಮರ್ ಒಲಿಂಪಿಕ್ ಗೇಮ್ಸ್ ವಾಸ್ ಹೆಲ್ಡ್ ಇನ್ ಬರ್ಲಿನ್ ಇನ್ 1936. ಈ ರೀತಿ ನಿಮಗೆ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡಲಾಗಿರುತ್ತೆ. ಅಂಡರ್ಲೈನ್ ವರ್ಡ್ಗೆ ಸೂಕ್ತವಾದಂತಹ ಪ್ರಶ್ನೆಯನ್ನು ಕೇಳಬೇಕು ಅಂತ. ಇಲ್ಲಿ ಬರ್ಲಿನನ್ನು ಅಂಡರ್ಲೈನ್ ಮಾಡಿರೋದ್ರಿಂದ ಎಲ್ಲಿ ನಡೆಯಿತು ಅಂತ ನೀವು ಪ್ರಶ್ನೆನ ಕೇಳಬೇಕು. ಸೊ ವೇರ್ ಅಂತ ಬರೆದ ನಂತರ ನೀವು ಬರಿಬೇಕಾಗಿರೋದೇನು, ಹೆಲ್ಪಿಂಗ್ ವರ್ಬು. ದಿಸ್ ಹೆಲ್ಪಿಂಗ್ ವರ್ಬ್ ಕಮ್ಸ್ ದಿಸ್ ಸೈಡ್ ಆ್ಯಂಡ್ ದಿಸ್ ಸಬ್ಜೆಕ್ಟ್ ಕಮ್ಸ್ ಹಿಯರ್. ಇದು ಇನ್ವರ್ಷನ್ ಆಗಿದೆ. ವಾಸ್ ಈ ಕಡೆ ಬಂದಿದೆ, ಸಮ್ಮರ್ ಒಲಿಂಪಿಕ್ ಗೇಮ್ಸ್ ಅನ್ನೋದು ಈ ಕಡೆ ಬಂದಿದೆ. ನೀವು ಈ ರೀತಿ ಇದನ್ನು ರಿವರ್ಸ್ ಮಾಡಬೇಕು ಅಥವಾ ಇನ್ವರ್ಷನ್ ಮಾಡಬೇಕು. ಉಳಿದಿದ್ದೆಲ್ಲ ಹಾಗೆ ಇರುತ್ತದೆ. ಇದು ಸಹ ಪ್ರಶ್ನೆ ಪತ್ರಿಕೆಯಲ್ಲಿದ್ದಂತಹ ಪ್ರಶ್ನೆ. ಸೃಜನ್ ಹ್ಯಾಸ್ ರನ್ ಅವೇ ಫ್ರಮ್ ಹೋಮ್. ಸೃಜನ್ ಮನೆಯಿಂದ ಓಡಿ ಹೋಗಿದ್ದಾನೆ. ಸೊ ಇಲ್ಲಿ ಸೃಜನ್ ಅಂಡರ್ಲೈನ್ ಮಾಡಿರೋದ್ರಿಂದ ಹೂ ಅನ್ನುವಂಥ ಪ್ರಶ್ನೆ ಬರುತ್ತಿಲ್ಲಿ. ಯಾರು ಓಡಿ ಹೋಗಿದ್ದಾನೆ, ಬಟ್ ವರ್ಡ್ ಆರ್ಡರ್ ಈಸ್ ನಾಟ್ ಚೇಂಜ್ ಬಿಕಾಸ್ ದಿಸ್ ಇಸ್ ದ ಸಬ್ಜೆಕ್ಟ್ ವಿಚ್ ಇಸ್ ಅಂಡರ್ಲೈನ್. ಸಬ್ಜೆಕ್ಟ್ ಅಂಡರ್ಲೈನ್ ಮಾಡಿರುವಾಗ ಅದಕ್ಕೆ ಪ್ರಶ್ನೆಯನ್ನು ರಚಿಸಬೇಕಾಗಿರುವಾಗ ವರ್ಡ್ ಆರ್ಡರ್ ಏನು ಚೇಂಜ್ ಆಗೋದಿಲ್ಲ. ಕೇವಲ ಇದು ಮಾತ್ರ ಹೋಗಿ ಹೂ ಅನ್ನುವಂತಹ ಹೆಲ್ಪಿಂಗ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತಹ WH ವರ್ಡ್ ಇಲ್ಲಿ ಬರ್ತಾ ಇದೆ ಅಷ್ಟೇನೆ. ಫೋರ್ತ್ ಎಕ್ಸಾಂಪಲಲ್ಲಿ ನೋಡಿ, ಕ್ವೆಶ್ಚನ್ ಪೇಪರಲ್ಲಿರುವಂಥದ್ದು. ದ ಪ್ಯಾಲೇಸ್ ಈಸ್ ಓಪನ್ ಫಾರ್ ವಿಸಿಟರ್ಸ್ ಓನ್ಲಿ ಆನ್ ಸ್ಯಾಟರ್ಡೇಸ್ ಆ್ಯಂಡ್ ಸಂಡೇಸ್. ಫ್ರೇಮ್ ಎ ಕ್ವೆಶನ್ ಆಸ್ ಟು ಗೆಟ್ ದ ಅಂಡರ್ಲೈನ್ ವರ್ಡ್ ಆಸ್ ಅನ್ ಆನ್ಸರ್ ಅನ್ನೋದು ಕಾಮನ್ ಆಗಿ ನಿಮಗೆ ಇಲ್ಲಿ ಕೊಟ್ಟಿರ್ತಾರೆ WH ಕ್ವೆಶನಲ್ಲಿ. ಸೊ ಇಲ್ಲಿ ಅಂಡರ್ಲೈನ್ ಮಾಡಿರೋದು ಆನ್ ಸ್ಯಾಟರ್ಡೇಸ್ ಆ್ಯಂಡ್ ಸಂಡೇಸ್. ಇಲ್ಲಿ ಯಾವ ದಿನಗಳು ಅಂತ ಇರೋದ್ರಿಂದ ದಿನಗಳನ್ನು ಹೆಸರುಗಳನ್ನು ಬರೆದಿರೋದ್ರಿಂದ ನೀವು ಯಾವ ದಿನಗಳು ಅನ್ನುವ ಪ್ರಶ್ನೆನ ಕೇಳ್ತಿದ್ದೀರಾ. ಆನ್ ವಿಚ್ ಡೇಸ್ ಈಸ್ ದ ಪ್ಯಾಲೇಸ್ ಓಪನ್ ಫಾರ್ ವಿಸಿಟರ್ಸ್. ಇಲ್ಲಿ ವರ್ಡ್ ಆರ್ಡರ್ ಚೇಂಜ್ ಆಗುತ್ತೆ. ಯಾಕೆ ಅಂತಂದರೆ ಇದು ಆಬ್ಜೆಕ್ಟ್ ಅಂಡರ್ಲೈನ್ ಮಾಡಿರೋದು, ಅದಕ್ಕೆ ತಕ್ಕ ಕ್ವೆಶ್ಚನ್ ಫಾರ್ಮ್ ಇದು. ಇಲ್ಲಿ ಈಸ್ ಅನ್ನುವ ಹೆಲ್ಪಿಂಗ್ ವರ್ಬು ಇಲ್ಲಿ ಬಂದಿದೆ, ಪ್ಯಾಲೇಸ್ ಅನ್ನುವಂತಹ ಸಬ್ಜೆಕ್ಟು ಅದರ ಪಕ್ಕಕ್ಕೆ ಹೋಗಿದೆ. ಸೊ ಪ್ಯಾಲೇಸ್ ಮತ್ತು ಈಸ್ ಅನ್ನೋದೆರಡು ಇಂಟರ್ಚೇಂಜ್ ಆಗಿರೋದನ್ನ ನಾವು ನೋಡ್ತಿದ್ದೀವಿ. ಸೊ ರೂಲ್ ಆಫ್ ಇನ್ವರ್ಷನನ್ನು ಜ್ಞಾಪಕ ಇಟ್ಕೊಳ್ಳಿ. ಹಾಗೂ ಸಬ್ಜೆಕ್ಟ್ ಆದರೆ ಯಾವುದೇ ವರ್ಡ್ ಆರ್ಡರ್ ಚೇಂಜ್ ಇಲ್ಲದೆ WH ವರ್ಡ್ ಆ್ಯಡ್ ಮಾಡಿ.
ಹಾಗೂ ಆಬ್ಜೆಕ್ಟ್ ಆದರೆ ಅದಕ್ಕೆ ಸಂಬಂಧಪಟ್ಟ WH ವರ್ಡನ್ನು ಬರೆದ ನಂತರ ನೀವು ಇನ್ವರ್ಷನನ್ನು ಮಾಡಬೇಕು. ಈ WH ಇದ್ದಂತಹ ಎಲ್ಲ ವಿಭಾಗಗಳನ್ನು ಇಲ್ಲಿ ಈ ವಿಡಿಯೋನಲ್ಲಿ ನಾವು ಕಲ್ತ್ಕೊಂಡಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. If you have any doubts, you can email to me or you can consult your teachers.